ಸರ್ ಬಂದೆ ಅಲ್ಲ ಸರ್ ನಿಮ್ದು ಅದೇ ಪ್ಯಾನ್ ಇಂಡಿಯಾ ಕೇಳೋದಲ್ಲ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಸರ್. ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರದ್ದು, ಡಾಸ್ ಕಟ್ತೇವೆ ಇಲ್ಲ ಇನ್ನೊಂದು ಲುಂಗಿ ಹಿಂಗೆ ಏನೋ ಕಟ್ಕೊಳ್ತೀವಿ. ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳ್ನಾಡು ಬರೀ ಲುಂಗಿ ಹಾಕ್ತಾರೆ, ಮೇಲ್ಗಡೆ ಬಟ್ಟೆ ಇರಲ್ಲ. ಕೇರಳದಲ್ಲಿ ಈಗ ಒಂಥರ ಇದೆ, ಪಂಜಾಬಲ್ಲಿ ಅಕ್ಕಿಲ್ ಅವ್ರು ಇಟ್ಕೊಳ್ತಾರೆ. ಸೊ ನೀವು ಯಾರಂತ ನೋಡ್ತೀರಾ, ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್? ಬಟ್ ಒಂದು ಸರ್, ಇಲ್ಲಿ ಭೂ ಸುಧಾರಣೆ ಮತ್ತೆ ಜಾತೀಯತೆ ಬಗ್ಗೆ ನೀವು ಕ್ಲೈಮಾಕ್ಸ್ ಡೈಲಾಗ್ ಹೊಡೆದಲ್ಲ, ಅದು ಇಡೀ ಇಂಡಿಯಾಕ್ಕೂ ಸರ್ ಇದೆ ಸರ್, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟೋ ಜನಕ್ಕೆ ಆಕ್ಚುಲಿ ಯಾವ ಒದಗಿಸ್ಬೇಕಲ್ಲ. ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗ್ಬೇಕು, ನಾವೆಲ್ಲ ನಿಂತಿದ್ದ ಕಡೆ ಅಂತ ಅಂದ್ಬಿಟ್ಟು, ಹೌದಲ್ವ ಸರ್? ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಮಾಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಸರ್. ಬಂದೆ ಅಲ್ಲ ಸರ್ ನಿಮ್ದು ಅದೇ ಪ್ಯಾನ್ ಇಂಡಿಯಾ ಕೇಳೋದಲ್ಲ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಸರ್. ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರದ್ದು, ಡಾಸ್ ಕಟ್ತೇವೆ ಇಲ್ಲ ಇನ್ನೊಂದು ಲುಂಗಿ ಹಿಂಗೆ ಏನೋ ಕಟ್ಕೊಳ್ತೀವಿ. ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳ್ನಾಡು ಬರೀ ಲುಂಗಿ ಹಾಕ್ತಾರೆ, ಮೇಲ್ಗಡೆ ಬಟ್ಟೆ ಇರಲ್ಲ. ಕೇರಳದಲ್ಲಿ ಈಗ ಒಂಥರ ಇದೆ, ಪಂಜಾಬಲ್ಲಿ ಅಕ್ಕಿಲ್ ಅವ್ರು ಇಟ್ಕೊಳ್ತಾರೆ. ಸೊ ನೀವು ಯಾರಂತ ನೋಡ್ತೀರಾ, ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್? ಬಟ್ ಒಂದು ಸರ್, ಇಲ್ಲಿ ಭೂ ಸುಧಾರಣೆ ಮತ್ತೆ ಜಾತೀಯತೆ ಬಗ್ಗೆ ನೀವು ಕ್ಲೈಮಾಕ್ಸ್ ಡೈಲಾಗ್ ಹೊಡೆದಲ್ಲ, ಅದು ಇಡೀ ಇಂಡಿಯಾಕ್ಕೂ ಸರ್ ಇದೆ ಸರ್, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟೋ ಜನಕ್ಕೆ ಆಕ್ಚುಲಿ ಯಾವ ಒದಗಿಸ್ಬೇಕಲ್ಲ. ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗ್ಬೇಕು, ನಾವೆಲ್ಲ ನಿಂತಿದ್ದ ಕಡೆ ಅಂತ ಅಂದ್ಬಿಟ್ಟು, ಹೌದಲ್ವ ಸರ್? ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಮಾಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ.